ಸಹಕಾರ ಸಂಘದ ಒಂದು ಚುನಾವಣೆಯಲ್ಲಿ ಆಪ್ತರೇ ಅವರಿಗೆ ಮೋಸ ಮಾಡಿದ್ರು ಅನ್ನೋ ವಿಷಯಗಳು ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು. ಖಂಡಿತ ಬೇಜಾರಾಗುತ್ತೆ ಅಲ್ವಾ. ಈಗ ಹೊರಗಿನವರು ನಮಗೆ ಮಾಡಿದ್ರೆ ಅದು ನಮಗೆ ಬೇಜಾರಾಗೋದಿಲ್ಲ. ಈಗ ಮನೆಯಲ್ಲೇ, ಈಗ ನಮ್ಮ ಮನೆಯಲ್ಲಿ ನಮ್ಮ ಜೊತೆನೇ ಇದ್ಕೊಂಡು ಒಂದು ನಂಬಿಕೆಯನ್ನು ನಾವು ಇಟ್ಕೊಂಡಿರ್ತೀವಿ, ಅವ್ರ ಮೇಲೆ ಸಾಕಷ್ಟು ಭರವಸೆಗಳನ್ನು ಕೂಡ ಇಟ್ಕೊಂಡಿರ್ತೀವಿ. ವೈಯಕ್ತಿಕವಾಗಿ ಹೇಳೋದಾದರೆ ಈಗ ನಾನು ಕೂಡ ಅವ್ರಿಗೆ ನನ್ನ ರಾಜೀನಾಮೆಯನ್ನು ಕೊಟ್ಟು ನಾನು ಕೂಡ DCC ಬ್ಯಾಂಕಲ್ಲಿ ಹಿರಿಯ ಸ್ಥಾಪಕರಾಗಿ ನಾನು ಕೆಲಸ ಮಾಡ್ತಾಯಿದ್ದೆ. ಎಲೆಕ್ಷನ್ ಸಮಯದಲ್ಲಿ ರಾಜೀನಾಮೆ ಕೊಡುವಂಥ ಸಮಯದಲ್ಲಿ ನಾನು ಇದನ್ನೇ ಕೂಡ ಯೋಚನೆ ಮಾಡಿ ಕೊಟ್ಟಿದ್ದು. ಕೇವಲ ಅವರು ಒಂದು ಡೈರೆಕ್ಟ್ರಾಗಿ ಬರಲಿ ಅನ್ನೋ ಒಂದು ಆಸೆ ಮಾತ್ರ ಇರಲಿಲ್ಲ ನನಗೆ. ಏನು ಶೋಷಿತ ವರ್ಗದವರು ಇದ್ದಾರೆ ಅವ್ರಿಗೆ ಧ್ವನಿಯಾಗಿ ಇವರು ಇಡೀ ಮೈಸೂರು ಭಾಗದಲ್ಲಿ ಇವರು ಮೊದಲು ಸ್ಪರ್ಧೆ ಮಾಡಿದ್ದು. ನಮ್ಮ ನಾಯಕ ಜನಾಂಗದಿಂದ, ಹಿಂದುಳಿದ ವರ್ಗದಿಂದ ಇವರು ಮೊದಲನೇವರು ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಇವತ್ತು ಅವರ ಒಂದು ಏನು ಒಂದು ಓಟಿಂದ ಅವರು ಆದೇಶ ನಮಗೆ ಕೋರ್ಟಲ್ಲಿದೆ, ಬಟ್ ಅದು ಕೂಡ ನಮಗೆ ಭರವಸೆ ಇದೆ. ಆ ಕೋರ್ಟಲ್ಲಿ ಅವರು ಆ ಒಂದು ಓಟಿಂದ ಗೆದ್ದೇ ಬರ್ತಾರೆ ಅನ್ನೋ ಒಂದು ವಿಶ್ವಾಸವನ್ನು ನಾನು ಇನ್ನೂ ಕೂಡ ತೆಗೆದಾಕಿಲ್ಲ ನನ್ನ ಮನಸ್ಸಲ್ಲಿ. ಆ ಒಂದು ಅಚಲವಾದಂಥ ದೃಢ ಒಂದು ಸಂಕಲ್ಪನೂ ಕೂಡ ನಾವು ಮಾಡ್ಕೊಂಡಿದ್ದೀವಿ. ಅವ್ರು ಗೆದ್ದು ಬಂದೇ ಬರ್ತಾರೆ. ಏನು ಈ ಶೋಷಿತ ವರ್ಗದವರು ಇದ್ದಾರೆ ಅವ್ರಿಗೆ ಧ್ವನಿಯಾಗಿ ಅಲ್ಲೂ ಕೂಡ ಅವರು ಹೆಸರನ್ನು ಮಾಡ್ತಾರೆ. ಅದ್ರ ಮೇಲೆ ಯಾವುದೇ ಆದಂಥ ನಮಗೆ ಇದಿಲ್ಲ, ಡೌಟ್ ಅಂತೂ ಇಲ್ಲವೇ ಇಲ್ಲ. ಏಕೆಂದರೆ ಈಗ ಅವರು ಅಲ್ಲಿ ಡೈರೆಕ್ಟ್ರಾಗಿ ಆಯ್ಕೆ ಆದರೆ ಮೊದಲನೇದಾಗಿ ನಮ್ಮ ಕೋಟೆ ತಾಲೂಕಿನ ಜನತೆ ಏನು ರೈತರಿದ್ದಾರೆ, ಇವರು ಶೇಕಡ ಒಂದು 70% ರೈತರು ಅಲ್ಲಿ ವಾಸ ಆಗಿದ್ದಾರೆ. ಅವರಿಗೆ ಯಾವುದೇ ರೀತಿಯಾದಂತಹ ಲೋನ್ಗಳು, ಸಾಲ ಸೌಲಭ್ಯಗಳನ್ನು ಇದುವರೆಗೂ ನಮ್ಮ DCC ಬ್ಯಾಂಕಿಂದ ಒಂದು ವೈಯಕ್ತಿಕವಾಗಿ ಒಂದು ಇಂಟ್ರೆಸ್ಟ್ ತೊಗೊಂಡು, ಜವಾಬ್ದಾರಿ ತೊಗೊಂಡು ಅಲ್ಲಿ ಯಾರು ಜನಗಳಿಗೆ ಪೂರೈಸಿಲ್ಲ.